ಡೀಸೆಲ್ ವಾಹನಗಳಿಗೆ ಭವಿಷ್ಯವೇ ಇಲ್ಲ. ಆಟೋಮೊಬೈಲ್ ಕಂಪನಿಗಳಿಗೆ ಗಡ್ಕರಿ ಕಠಿಣ ಎಚ್ಚರಿಕೆ. ಇಂಧನ ಕ್ರಾಂತಿಯಲ್ಲಿ ಭಾರತ ದೊಡ್ಡ ತಿರುವಿನತ್ತ. ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ವಾಹನಗಳ ಭವಿಷ್ಯದ ಕುರಿತು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ನೀಡಿರುವ ತೀಕ್ಷ್ಣ ಹೇಳಿಕೆ ಇದೀಗ ದೇಶದಾದ್ಯಂತ ಭಾರೀ ಚರ್ಚೆಗೆ ಕಾರಣವಾಗಿದೆ. ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ವಾಹನಗಳಿಗೆ ಯಾವುದೇ ಭವಿಷ್ಯವಿಲ್ಲ ಎಂಬ ಅವರ ನೇರ ಸಂದೇಶ ಆಟೋಮೊಬೈಲ್ ಉದ್ಯಮಕ್ಕೆ ಎಚ್ಚರಿಕೆಯ ಘಂಟೆಯಾಗಿ ಪರಿಣಮಿಸಿದೆ. ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳ ನಡುವೆ ಇಂಧನ ಪೂರೈಕೆಯಲ್ಲಿನ ಅಡಚಣೆಗಳು ಮತ್ತು ಆಮದು ಅವಲಂಬನೆಯ ಬಗ್ಗೆ ಕಳವಳಗಳು ತೀವ್ರಗೊಳ್ಳುತ್ತಿದ್ದಂತೆ ಭಾರತ ಸಾರ್ವಜನಿಕ ಸಾರಿಗೆ ಪರಿಸರ ವ್ಯವಸ್ಥೆಯಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ ವಾಹನಗಳಿಗೆ ಭವಿಷ್ಯವಿಲ್ಲ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ ಮತ್ತು ತಯಾರಕರು ಶುದ್ಧ ಪರ್ಯಾಯಗಳತ್ತ ಪರಿವರ್ತನೆಯನ್ನ ವೇಗಗೊಳಿಸುವಂತೆ ಒತ್ತಾಯಿಸಿದ್ರು. ಹೌದು, ಡೀಸೆಲ್ ಮತ್ತು ಪೆಟ್ರೋಲ್ ವಾಹನಗಳಿಗೆ ಭವಿಷ್ಯವಿಲ್ಲ. ನೀವು ಬದಲಾಗದಿದ್ರೆ ಜಾಗರೂಕರಾಗಿರಿ. ಪೆಟ್ರೋಲ್ ಮತ್ತು ಡೀಸೆಲ್ಗೆ ಉತ್ತಮ ಭವಿಷ್ಯವಿಲ್ಲ ಎಂದು ಬಸ್ ವರ್ಲ್ಡ್ ಇಂಡಿಯಾ 2026 ಶೃಂಗಸಭೆಯಲ್ಲಿ ಗಡ್ಕರಿ ಹೇಳಿದ್ರು. ಭಾರತವು ಆಮದು ಮಾಡಿಕೊಳ್ಳುವ ಫಾಸಿಲ್ ಫ್ಯೂಯಲ್ಸ್ ಮೇಲಿನ ಅವಲಂಬನೆಯು ಆರ್ಥಿಕ ದುರ್ಬಲತೆಯನ್ನು ಹೆಚ್ಚಿಸುತ್ತದೆ. ವಿಶೇಷವಾಗಿ ಜಾಗತಿಕ ಭೌಗೋಳಿಕ ರಾಜಕೀಯ ಅಡಚಣೆಯ ಅವಧಿಯಲ್ಲಿ ಜಾಗರೂಕರಾಗಿ ಎಂದು ಸಚಿವರು ಹೇಳಿದರು. ವರದಿಯ ಪ್ರಕಾರ ವಾಹನ ತಯಾರಕರು ಮತ್ತು ಫ್ಲೀಟ್ ನಿರ್ವಾಹಕರು ಹೈಡ್ರೋಜನ್, ಎಥೆನಾಲ್, ಸಿಎನ್ಜಿ, ಎಲ್ಎನ್ಜಿ ಮತ್ತು ವಿದ್ಯುತ್ ಪವರ್ ಟ್ರೇನರ್ಗಳಂತಹ ಪರ್ಯಾಯಗಳತ್ತ ಗಮನ ಹರಿಸುವಂತೆ ಅವರು ಕೇಳಿಕೊಂಡರು. ಹೈಡ್ರೋಜನ್ ಪೈಲಟ್ ಯೋಜನೆಗಳು ಭಾರತದಲ್ಲಿ ನಡೆಯುತ್ತಿವೆ. ಸಚಿವಾಲಯವು ಈಗಾಗಲೇ ಹೈಡ್ರೋಜನ್ ಮೊಬಿಲಿಟಿ ಪೈಲಟ್ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿದೆ ಮತ್ತು ಹಲವಾರು ತಯಾರಕರು ಪ್ರಯೋಗಗಳಲ್ಲಿ ಭಾಗವಹಿಸುತ್ತಿದ್ದಾರೆ ಎಂದು ಗಡ್ಕರಿ ಹೇಳಿದರು. ನಾವು ಈಗ ಹೈಡ್ರೋಜನ್ ಟ್ರಕ್ಗಳನ್ನು ಮತ್ತು ಹೈಡ್ರೋಜನ್ ಬಸ್ಗಳನ್ನು ಓಡಿಸುವ 10 ಮಾರ್ಗಗಳಲ್ಲಿದ್ದೇವೆ. ಹೈಡ್ರೋಜನ್ ಭವಿಷ್ಯಕ್ಕೆ ಇಂಧನವಾಗಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದರು. ಟಾಟಾ ಮೋಟಾರ್ಸ್, ವೋಲ್ವೋ, ಅಶೋಕ್ ಲೇಲ್ಯಾಂಡ್ ಮತ್ತು ಮಹೀಂದ್ರಾ ಸೇರಿದಂತೆ ಪ್ರಮುಖ ಭಾರತೀಯ ಕಂಪನಿಗಳು ಹೈಡ್ರೋಜನ್ ಇಂಧನ ಪ್ರಯೋಗಗಳಲ್ಲಿ ಭಾಗಿಯಾಗಿವೆ ಎಂದು ವರದಿ ತಿಳಿಸಿದೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತವು ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ ಮೂಲಕ ಹಸಿರು ಹೈಡ್ರೋಜನ್ಗೆ ನೀತಿ ಬೆಂಬಲವನ್ನು ವಿಸ್ತರಿಸಿದೆ. ಭಾರತ ಎಥೆನಾಲ್ ಮತ್ತು ಫ್ಲೆಕ್ಸ್ ಇಂಧನಕ್ಕೆ ಭಾರಿ ಪ್ರೋತ್ಸಾಹ. ಈಗ ನಾವು ಪೆಟ್ರೋಲ್ನಲ್ಲಿ 20% ಎಥೆನಾಲ್ ಅನ್ನು ಸೇರಿಸ್ತಾ ಇದ್ದೇವೆ. ಆದರೆ ಈಗ ನಾವು ಫ್ಲೆಕ್ಸ್ ಎಂಜಿನ್ಗಳನ್ನು ತಯಾರಿಸುವ ಪ್ರಕ್ರಿಯೆಯಲ್ಲಿದ್ದೇವೆ ಎಂದು ಗಡ್ಕರಿ ಹೇಳಿದರು. ಕಚ್ಚಾ ತೈಲ ಆಮದುಗಳನ್ನು ಕಡಿಮೆ ಮಾಡಲು ಮತ್ತು ದೇಶೀಯ ಫೀಡ್ ಸ್ಟಾಕ್ ಪೂರೈಕೆ ಸರಪಳಿಗಳನ್ನು ಬೆಂಬಲಿಸಲು ವಿಶಾಲ ಕಾರ್ಯತಂತ್ರದ ಭಾಗವಾಗಿ ಭಾರತವು ಹಂತ ಹಂತವಾಗಿ ಪೆಟ್ರೋಲ್ನಲ್ಲಿ ಎಥೆನಾಲ್ ಮಿಶ್ರಣವನ್ನು ಹೆಚ್ಚಿಸ್ತಾ ಇದೆ. ನೀತಿ ಚರ್ಚೆಗಳು ವೇಗವಾಗಿ ನಡೆಯುತ್ತಿರುವುದರಿಂದ ಟೊಯೋಟಾ ಮೋಟಾರ್ ಕಾರ್ಪೊರೇಷನ್ ಸೇರಿದಂತೆ ವಾಹನ ತಯಾರಕರು ಮತ್ತು ಹಲವಾರು ದೇಶೀಯ ತಯಾರಕರು ಭಾರತದಲ್ಲಿ ಫ್ಲೆಕ್ಸ್ ಇಂಧನ ಹೊಂದಾಣಿಕೆಯ ವಾಹನಗಳನ್ನು ಈ ಹಿಂದೆ ಪ್ರದರ್ಶಿಸಿದ್ದಾರೆ. ಬಸ್ ಸುರಕ್ಷತಾ ನಿಯಮಗಳನ್ನು ಬಿಗಿಗೊಳಿಸಲಾಗಿದೆ. ಪ್ರತ್ಯೇಕವಾಗಿ ಗಡ್ಕರಿಯವರು ಬಸ್ ನೋಂದಣಿಗಳಿಗೆ ಈಗ ವಾಹನ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಲಾದ ಭೌತಿಕ ಮತ್ತು ವಿಡಿಯೋ ಸ್ವರೂಪದ ಅನುಮೋದನೆಗಳು ಬೇಕಾಗುತ್ತದೆ ಎಂದು ಹೇಳಿದರು. ಇದು ಬಸ್ ತಯಾರಕರಿಗೆ ಹಿಂದಿನ ಸ್ವಯಂ ಪ್ರಮಾಣೀಕರಣ ನಿಯಮವನ್ನು ಬದಲಾಯಿಸುತ್ತೆ. ಭೌತಿಕ ಮತ್ತು ವಿಡಿಯೋ ತಪಾಸಣೆ ಇಲ್ಲದೆ ಬಸ್ಗಳನ್ನು ನೋಂದಾಯಿಸಲಾಗುವುದಿಲ್ಲ ಎಂದು ಅವರು ಹೇಳಿದ್ದಾರೆ. ಆಟೋಮೋಟಿವ್ ರಿಸರ್ಚ್ ಅಸೋಸಿಯೇಷನ್ ಆಫ್ ಇಂಡಿಯಾ ಪರೀಕ್ಷಾ ಶುಲ್ಕದಲ್ಲಿ ಸುಮಾರು 50ರಷ್ಟು ಕಡಿತ ಮತ್ತು ವೇಗವಾದ ಪ್ರಮಾಣೀಕರಣ ಸಮಯ ಸೂಚಿಗಳು ಸೇರಿದಂತೆ ಪರಿಷ್ಕೃತ ಮಾನದಂಡಗಳಿಂದ ಪ್ರಭಾವಿತವಾದ ಸಣ್ಣ ಬಸ್ ಬಾಡಿ ತಯಾರಕರಿಗೆ ಸಚಿವಾಲಯ ಬೆಂಬಲ ನೀಡಲಿದೆ ಎಂದು ಅವರು ಹೇಳಿದರು. ಇತ್ತೀಚಿನ ವರ್ಷಗಳಲ್ಲಿ ಪ್ರಯಾಣಿಕ ಸಾರಿಗೆ ವಾಹನಗಳು ಒಳಗೊಂಡ ಅನೇಕ ಅಪಘಾತಗಳು ವ್ಯಾಪಕವಾಗಿ ನಿಯಂತ್ರಿಸಲು ಸರ್ಕಾರವು ವಾಹನ ಸುರಕ್ಷತಾ ಮೇಲ್ವಿಚಾರಣೆಯನ್ನ ಬಿಗಿಗೊಳಿಸಿದೆ. ಬಸ್ ತಯಾರಿಕೆಯಲ್ಲಿ ಸಾಮರ್ಥ್ಯದ ಅಂತರ. ಮುಂದಿನ 3 ವರ್ಷಗಳಲ್ಲಿ ಎಲೆಕ್ಟ್ರಿಕ್ ಬಸ್ಗಳ ಬೇಡಿಕೆ 1.5 ಲಕ್ಷ ಯೂನಿಟ್ಗಳನ್ನು ತಲುಪಬಹುದು ಎಂದು ಗಡ್ಕರಿ ಹೇಳಿದರು. ಆದರೆ ಪ್ರಸ್ತುತ ಉತ್ಪಾದನಾ ಸಾಮರ್ಥ್ಯವು ವಾರ್ಷಿಕವಾಗಿ ಸುಮಾರು 70,000 ಬಸ್ಗಳಷ್ಟಿದೆ. ತಯಾರಕರು ಸಾಮರ್ಥ್ಯವನ್ನು ಕನಿಷ್ಠ 3 ಪಟ್ಟು ವಿಸ್ತರಿಸಬೇಕು ಮತ್ತು ಗುಣಮಟ್ಟ, ಸುರಕ್ಷತೆ ಮತ್ತು ಸೌಕರ್ಯದತ್ತ ಗಮನ ಹರಿಸಬೇಕು ಎಂದು ಅವರು ಒತ್ತಾಯಿಸಿದರು. ಭಾರತದಲ್ಲಿ ಪ್ರಸ್ತುತ 1000 ಜನರಿಗೆ 2 ಬಸ್ಗಳಿವೆ ಎಂದು ಅವರು ಹೇಳಿದ್ದಾರೆ. ಅಂಗವಿಕಲರು ಮತ್ತು ಹಿರಿಯ ನಾಗರಿಕರನ್ನ ಬೆಂಬಲಿಸಲು ನಗರ ಬಸ್ಗಳಿಗೆ ಹೈಡ್ರಾಲಿಕ್ ನೀಲಿಂಗ್ ವ್ಯವಸ್ಥೆ ಸೇರಿದಂತೆ ಹೆಚ್ಚು ಸುಲಭವಾಗಿ ಬಳಸಬಹುದಾದ ಬಸ್ ವಿನ್ಯಾಸಗಳಿಗೆ ಸಚಿವರು ಕರೆ ನೀಡಿದರು. ಒಟ್ಟಿನಲ್ಲಿ ನೋಡಿದ್ರೆ ನಿತಿನ್ ಗಡ್ಕರಿ ಹೇಳಿರುವ ಈ ಎಚ್ಚರಿಕೆ ಒಂದು ಸರಳ ಹೇಳಿಕೆಯಲ್ಲ. ಇದು ಭಾರತದ ಭವಿಷ್ಯದ ಇಂಧನ ನೀತಿಯ ಸ್ಪಷ್ಟ ದಿಕ್ಕು. ಪೆಟ್ರೋಲ್ ಡೀಸೆಲ್ ವಾಹನಗಳ ಯುಗ ಕೊನೆಯತ್ತ ಸಾಗ್ತಾ ಇದ್ದು ಹೊಸ ಇಂಧನ ಕ್ರಾಂತಿಗೆ ದೇಶ ಸಜ್ಜಾಗುತ್ತಿದೆ. ಈ ಪ್ರಶ್ನೆ ಒಂದೇ: ಆಟೋಮೊಬೈಲ್ ಕಂಪನಿಗಳು ಮತ್ತು ಜನರು ಈ ಬದಲಾವಣೆಗೆ ಎಷ್ಟು ವೇಗವಾಗಿ ಹೊಂದಿಕೊಳ್ತಾರೆ ಎಂದು ಕಾದು ನೋಡಬೇಕಾಗಿದೆ.